ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ವೆಯ್ಟ್ ಲಾಸ್ ಚಾಲೆಂಜ್. ಇವತ್ತು 4th ಡೇ. ಸೊ ಸೇಮ್ ಆ್ಯಸ್ ಇವತ್ತು ನಾನು ಗ್ರೀನ್ ಟೀ ತೊಗೋತಾ ಇದ್ದೀನಿ ಬಿಕಾಸ್ ನನಗೆ ಸ್ವಲ್ಪ ಡೈಜೆಷನ್ ಆಗಿರಲಿಲ್ಲ ಅಂತ. ವೆಯ್ಟ್ ಚೆಕ್ ಮಾಡಿದೆ, 75.25 ಇತ್ತು. ಯೂಶ್ವಲಿ ನಾವು ವೀಕ್ಲಿ ಟ್ವೈಸ್ ಲೆಗ್ ಮಾಡ್ತೀವಿ, ಯಾಕೆಂದರೆ ಲೆಗ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ, ಬೇಗ ವೆಯ್ಟ್ ಲಾಸ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಲೆಗ್ಗು ವೀಕ್ಲಿ ಟ್ವೈಸ್ ಮಾಡ್ತೀವಿ. ಸೊ ಯಾರೆಲ್ಲ ವರ್ಕೌಟ್ ಮಾಡಿದೆ ನೀವು ಡಯೆಟಲ್ಲಿ ವೆಯ್ಟ್ ಲಾಸ್ ಮಾಡ್ತೀನಿ ಅಂದರೆ ಅವರು ಮನೇಲಿ ವಾರ್ಮಪ್ ಮಾಡಿ ಸೂರ್ಯ ನಮಸ್ಕಾರ ಮಾಡ್ಬೋದು. ಸೂರ್ಯ ನಮಸ್ಕಾರ ತುಂಬಾ ಎಫೆಕ್ಟಿವ್ ಇದೆ. ಸೊ ವರ್ಕೌಟ್ ಮುಗಿಸ್ಕೊಂಡು ಬಂದು ನಾನು ಒಂದು ಗ್ಲಾಸಿಗೆ ಎಳ್ನೀರು ಮತ್ತು ಅದಕ್ಕೆ ಸಬ್ಜಾ ಸೀಡ್ಸ್ ಹಾಕಿದ್ದೆ. ಒಂದು 20 ಮಿನಿಟ್ಸ್ ಬಿಟ್ಟು ಅದಕ್ಕೆ ಲೆಮನ್ ಹಾಕ್ಕೊಂಡು ಕುಡಿದೆ ನಾನು. ಸೊ ಆಫ್ಟರ್ ವರ್ಕೌಟು ನೆಕ್ಸ್ಟು ಗಂಜಿ ರೆಡಿ ಮಾಡಿದೆ. ಸೊ ಮಾಮೂಲಿ ಮಕ್ಕಳಿಗೆಲ್ಲ ಗಂಜಿ ಕೊಟ್ಟು ನಾನು 11 o'clock ಗಂಜಿ ಕುಡಿದು. ಸೊ ನೆನ್ನೆ ನಮ್ಮ ಪ್ಲ್ಯಾನು ದೇವರಾಯನ ದುರ್ಗ ಇತ್ತು ಮತ್ತು ಗುರುನಳ್ಳಿ ಮಹಾಲಕ್ಷ್ಮಿಗೆ ಹೋಗಿದ್ವಿ. ಸೊ ಹೋಗ್ತಾ ನನ್ನ ಬಾಕ್ಸ್ ನಾನು ತೊಗೊಂಡೋಗಿದ್ದೆ. ಬಾಕ್ಸ್ಗೆ ನಾನು ನೆನ್ನೆ ಮ್ಯಾಂಗೋ ರೈಸ್ ಮಾಡಿದ್ದೆ, ಮಾವಿನಕಾಯಿ ಚಿತ್ರಾನ್ನ. ಸೊ ಅದ್ರ ಜೊತೆ ಸೌತೆಕಾಯಿ ತೊಗೊಂಡು ಹೋಗ್ತಾ ಆನ್ ದ ವೇ ಒಂದು 12:30ಗೆ ನಾನು ಊಟ ಮಾಡಿಬಿಟ್ಟೆ. ಅಷ್ಟು ಮುಗಿಸಿ ನಾವು ದೇವರಾಯನ ದುರ್ಗಕ್ಕೆ ಹೋಗಿದ್ವಿ. ಫಸ್ಟು ಗುರುನಳ್ಳಿ ಹೋಗಿದ್ವಿ. ಸೊ ಬರ್ತಾ ದೇವರಾಯನ ದುರ್ಗಕ್ಕೆ ಬಂದ್ವಿ. ಅಲ್ಲೇ ಊಟ ಕೂಡ ಮಾಡ್ಕೊಂಡು ಬಂದ್ವಿ, ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಸಂಜೆ ನಾನು ನನ್ನ ಊಟಕ್ಕೆ ಏನು ಮಾಡಿಕೊಂಡೆ ಅಂದರೆ ಮೆಂತ್ಯ ಸೊಪ್ಪಿತ್ತು. ಸೊ ಅದರದ್ದು ಪಲ್ಯ ಮಾಡ್ಕೊಂಡಿದ್ದೆ ಮತ್ತು ಚಪಾತಿ ಮಾಡ್ಕೊಂಡಿದ್ದೆ ಮತ್ತು ರೈಸ್ ಮತ್ತು ಸಾಂಬಾರು. ಅಂದರೆ ನಾನು ಏನು ತಿಂದ್ರೂ ಬ್ಯಾಲೆನ್ಸ್ಡಾಗಿ ಡಯೆಟ್ ಮಾಡ್ತಾಯಿದ್ದೀನಿ. ಸೊ ನೀವು ಈ ಥರ ಮಾಡಿದ್ರೆ ಫ್ಯಾಟ್ ಲಾಸ್ ಆಗುತ್ತೆ. ನಾವು ಊಟ ಬಿಟ್ಟು ಆಮೇಲೆ ಹರ್ಬಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂತ ಟ್ಯಾಬ್ಲೆಟ್ಸ್ ತೊಗೊಂಡು ಇದೆಲ್ಲ ನಾವು ಮಾಡಬಾರ್ದು. ಏನಿದ್ರೂ ನಾವು ಡಯೆಟ್ ಅಂದರೆ ಹೊಟ್ಟೆ ಹಚ್ಕೊಂಡಿರೋದಲ್ಲ. ನಾವೇನಿದ್ರೂ ಬ್ಯಾಲೆನ್ಸ್ಡಾಗಿ ಡಯೆಟ್ ಮಾಡಬೇಕು, ಅದರಲ್ಲಿ ವೆಯ್ಟ್ ಲಾಸ್ ಆಗಬೇಕು ನಮಗೆ. ಸೊ ವೆಯ್ಟ್ ಲಾಸ್ ಅನ್ನೋದಕ್ಕಿಂತ ಫ್ಯಾಟ್ ಕಟ್ ಆಗಬೇಕು, ಇಂಚಸ್ ಲಾಸ್ ಆಗಬೇಕು ನಮಗೆ, ಇದು ನಮ್ಮ ಮೈಂಡ್ ಸೆಟ್ಟಲ್ಲಿ ಇರಬೇಕು. ಸೊ ಮೇಥಿ ಸೊಪ್ಪು ಪಲ್ಯ ಮಾಡಿಕೊಂಡು ಚಪಾತಿ ಮಾಡಿಕೊಂಡು, ಅಂದರೆ ನಾನು 6:30ಗೆಲ್ಲ ನಾನು ಡಿನ್ನರ್ ಮುಗಿಸ್ತೀನಿ. ಸೊ ನೀವು ಕೂಡ ಆದಷ್ಟು ಬೇಗ ಡಿನ್ನರ್ನ ಕಂಪ್ಲೀಟ್ ಮಾಡೋಕ್ಕೆ ನೋಡಿ. ನೈಟಲ್ಲಿ ಅಟ್ಲೀಸ್ಟ್ ಒಂದು 3 hours ಗ್ಯಾಪ್ ಇರಲಿ ನೀವು ಮಲ್ಕೋತೀರ ಅನ್ನೋ ಟೈಮಿಗೆ. ಮತ್ತು ನಾನು ಮಧ್ಯಾಹ್ನ ರೆಗ್ಯುಲರಾಗಿ ಮಲಗ್ತೀನಿ. ಯಾಕೆ ಅಂದರೆ ಮಧ್ಯಾಹ್ನ ಮಲಗೋದ್ರಿಂದ ದಪ್ಪ ಆಗ್ತಾರೆ ಅನ್ನೋ ಮೈಂಡ್ಸೆಟ್ ರಾಂಗು. ಯಾಕೆ ಅಂದರೆ ನಾವು ಮಧ್ಯಾಹ್ನ ನಿದ್ದೆ ಮಾಡಿ ಮತ್ತೆ ನಾವೇನಾದರೂ ರಾತ್ರಿ ನಮಗೆ ನಿದ್ದೆ ಬರ್ತಾ ಇಲ್ಲ ಅಂತ ಅಂದರೆ ಅಲ್ಲಿ ನೀವು ವೆಯ್ಟ್ ಗೇನ್ ಆಗ್ತೀರಾ. ಬಟ್ ನೀವು ಕಂಪ್ಲೀಟ್ ನೈಟು ನಿದ್ದೆ ಮಾಡ್ತಾಯಿದ್ದೀರಾ, ಮಧ್ಯಾಹ್ನ ಕೂಡ ನೀವು ನಿದ್ದೆ ಮಾಡಿದ್ರಿ ಅಂದರೆ ಅದರಲ್ಲಿ ನೀವೇನು ವೆಯ್ಟ್ ಗೇನ್ ಆಗೋಲ್ಲ. ಸೊ ನನ್ನ ನೈಟ್ ಡಿನ್ನರು ನಾನು ರೆಡಿ ಮಾಡಿಕೊಂಡೆ. ಇಷ್ಟು ಮುಗಿಸಿ ಲಾಸ್ಟಲ್ಲಿ ನಾನೊಂದು ಗ್ರೀನ್ ಟೀ ತೊಗೊಂಡು ನನ್ನ ನಿನ್ನೆ ಡಯೆಟ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಖುಷಿ ಆಗುತ್ತೆ ಚಾಲೆಂಜ್ ಮಾಡ್ಕೊಂಡು ಡಯೆಟ್ ಮಾಡ್ತಾ ಇರೋದು, ಯಾಕೆಂದರೆ ಎಲ್ಲೂ ಏನೂ ಎಫೆಕ್ಟ್ ಮಾಡ್ಕೊತಾ ಇಲ್ಲ ನಾನು. ಸೊ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.